ನಮಸ್ಕಾರ ವೀಕ್ಷಕರೇ. ವೀರಬ್ರಹ್ಮೇಂದ್ರ ಸ್ವಾಮಿಗಳ ಸಂಪೂರ್ಣ ಚರಿತ್ರೆ ಬುಕ್ಕಲ್ಲಿರೋ ವಿಷಯಗಳನ್ನ ತಿಳಿಸ್ತಾನೆ ಇದ್ದೀನಿ, ತಿಳ್ಕೊಳ್ತಾನೆ ಇದ್ದೀವಿ. ಎಷ್ಟೆಷ್ಟೋ ವಿಷಯಗಳು ನಮ್ಗೆ ಇದರಲ್ಲಿ ದಾರಿ ತೋರಿಸಿದ್ರೆ ಎಷ್ಟೆಷ್ಟೋ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಇದು ಸರಿ, ಇದು ತಪ್ಪು, ಮುಂದೆ ಇಂಥ ದಿನ ಬರುತ್ತೆ, ನಾವೇನು ಇದನ್ನ ಎದುರಿಸೋದಕ್ಕೆ ಸಿದ್ಧ ಆಗ್ಬೇಕು ಅಂತ ಲಾಸ್ಟ್ ಪ್ರೋಗ್ರಾಮ್ ಅಲ್ಲೂ ತಿಳಿಸಿರ್ತೀನಿ. ಪ್ರಪಂಚದಲ್ಲಿ ಪತಿಭಕ್ತಿ ಕಡಿಮೆ ಆಗುತ್ತೆ, ಪತಿ ಪತ್ನಿಯರ ನಡುವೆ ವೈರತ್ವ ಜಾಸ್ತಿ ಆಗುತ್ತೆ, ನ್ಯಾಯ ಅನ್ನೋದು ಕಂಪ್ಲೀಟ್ ಆಗಿ ಕಬ್ಬಿಣದ ಕಡಲೆ ಆಗುತ್ತೆ, ಅನ್ಯಾಯ ಅನ್ನೋದು ಪ್ರಪಂಚದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ, ಅನ್ಯಾಯಕ್ಕೆ ಬೆಲೆ ಹೆಚ್ಚುತ್ತೆ. ಅಂತ ಕಾಲದಲ್ಲಿ ನಾವಿವತ್ತು ಬದುಕ್ತಾ ಇದ್ದೀವಿ. ನ್ಯಾಯ ಅಂದ್ರೆ ನೋಡ್ತಾ ಇದೀವಿ, ಕೋರ್ಟ್ಗಳಲ್ಲಿ ಕೇಸ್ಗಳು ಬಿದ್ದಿರೋದು ಸುಮಾರು, ಅದ್ರ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡಿದ್ದೆ. 5 ಕೋಟಿಗೂ ಜಾಸ್ತಿ ಕೇಸ್ಗಳು ನಮ್ಮ ದೇಶದಲ್ಲೇ ಪೆಂಡಿಂಗ್ ಇದಾವೆ. ದಿನನಿತ್ಯ ಏನಿಲ್ಲ ಅಂದ್ರೆ ಸಾವಿರಾರು ಕೇಸ್ ರಿಜಿಸ್ಟರ್ ಆಗ್ತಾ ಇದೆ. ಅದು ಮುಗಿಯೋ ಅಷ್ಟೊತ್ತಿಗೆ ಮನುಷ್ಯನ ಆಯಸ್ಸೇ ಮುಗಿದೋಗುತ್ತೆ. ಆ ಮಟ್ಟಿಗೆ ಕೋರ್ಟ್ಗಳಲ್ಲಿ ಕೇಸ್ ಪೆಂಡಿಂಗ್ ಇದಾವೆ. ಅದನ್ನ ಹೇಳಿದ್ದು, ನ್ಯಾಯ ಅನ್ನೋದು ಕಂಪ್ಲೀಟ್ ಆಗಿ ನಶಿಸಿ ಹೋಗೋ ಕಾಲ ಬರುತ್ತೆ, ಕಬ್ಬಿಣದ ಕಡಲೆ ಆಗತ್ತೆ ಅಂದಿದ್ರು. ಈಗ ಕಬ್ಬಿಣದ ಕಡಲೆನೆ, ನಮಗೆ ನ್ಯಾಯ ಸಿಗುತ್ತೆ ಅಂತ ಕಾಯ್ತಾ ಇರ್ತೀವಿ, ಕಡಲೆ ತಿನ್ನೋಣ ಅಂತ. ಬಟ್ ಆ ಟೈಮ್ ಬರೋ ಅಷ್ಟೊತ್ತಿಗೆ ನಮ್ಗೆ ಆಯಸ್ ಮುಗ್ದೋಗಿರುತ್ತೆ, ಇಲ್ಲ ವಯಸ್ಸ ಆಗೋಗಿರುತ್ತೆ. ಎರಡರಲ್ಲೊಂದು ಆಗ್ಬಿಟ್ಟು ಏನು ಅನುಭವಿಸೋದಕ್ಕಾಗೋದಿಲ್ಲ ಅಂತ ಕಾಲ ಬಂದಿದೆ. ಅನ್ಯಾಯಕ್ಕೆ ಮಾಡೋರಿಗೆ, ಅನ್ಯಾಯ ಮಾಡೋರಿಗೆ, ಅಧರ್ಮದ ಆದಿಲ್ ಹೋಗೋರಿಗೆ ಜಾಸ್ತಿ ಯಶಸ್ಸು ಅನ್ನುತ್ತಾ ಸಿಗ್ತಾ ಹೋಗುತ್ತೆ. ಹೌದು, ಅಂತವ್ರೆ ಈಗ ಬದುಕ್ತಾ ಇರೋದು, ಮೆರಿತಾ ಇರೋದು. ಬಟ್ ಆದ್ರೆ ಕರ್ಮ ಬಿಟ್ಟಿದ್ದೆಲ್ಲ ಅವ್ರನ್ನ ಕಾಡುತ್ತೆ ಬಿಡಿ, ಅದ್ರ ಬಗ್ಗೆನೂ ಮಾತಾಡೋಣ ಆಮೇಲೆ. ಇನ್ನ ಮುಂದೆ ಬರಿತಾ ಹೋಗ್ತಾರೆ. ಲಾಸ್ಟ್ ಟೈಮ್ ಒಂದು ಅಚ್ಚರಿ ಮೂಡುತ್ತೆ ಅಂತ ಹೇಳಿದ್ರು. ಅದೇನು ಅಂದ್ರೆ, ನನ್ನ ಭಕ್ತಳಾದ ಗರಿಮಿ ರೆಡ್ಡಿ ಅಚ್ಚಮ್ಮನವರ ವಂಶವು ನಿರ್ವಂಶವಾಗಿ ಹೋಗುವುದು. ಅಂದ್ರೆ ಆ ವಂಶದಲ್ಲಿ ಯಾರೂ ಕೂಡ ಉಳಿಯೋದಿಲ್ಲ. ಅಚ್ಚಮ್ಮ ಅವರ ವಂಶ ಅಂತ ಒಂದು ಬರೀತಾರೆ. ಅದೇನಂದ್ರೆ, ಕಾಲಜ್ಞಾನ ಬರೆಯುವಾಗ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅಲ್ಲಿ ಇಲ್ಲಿ ಉಳ್ಕೊಳ್ತಾ ಇರ್ತಾರೆ. ಅದರಲ್ಲಿ ಒಂದು ಕಡೆ ಉಳ್ಕೊಳ್ತಾರೆ, ಅಚ್ಚಮ್ಮ ಅನ್ನೋರ್ ಮನೆಯಲ್ಲೆಲ್ಲ ಉಳ್ಕೊಳ್ತಾರೆ. ಅಲ್ಲಿದ್ದಾಗ ನಡೆದಂತ ಸಂಗತಿಗಳನ್ನ, ಮುಂದೆ ಆಗುವಂತ ವಿಷಯಗಳನ್ನ ಕಾಲಜ್ಞಾನ ರೂಪದಲ್ಲೂ ತಿಳಿಸಿದ್ರು. ಕೊನೆಗೆ ಇದೆಲ್ಲ ನಡೆಯೋ ಸಂದರ್ಭದಲ್ಲಿ ಹೇಳಿದ್ನಲ್ಲ, ಯಾವಾಗ 1995-96 ಇದೆಲ್ಲ ಆದ ಮೇಲೆ, ಆ ಟೈಮ್ನಲ್ಲಿ ಅಂದ್ರೆ ಕಾಲಜ್ಞಾನದ ಕೊನೆ ಗಳಿಗೆ, ಕಲಿಯುಗದ ಕೊನೆ ಗಳಿಗೆ ಸಮಯದಲ್ಲಿ ಅಚ್ಚಮ್ಮನ ವಂಶದಲ್ಲಿ ಯಾರೂ ಕೂಡ ಉಳಿಯೋದಿಲ್ಲ, ಅವ್ರ ವಂಶ ನಿರ್ವಂಶವಾಗುತ್ತೆ ಅಂತಾನೆ ತಿಳಿಸ್ತಾರೆ. ಆ ವಂಶದವರು ಒಬ್ಬರುದರೂ ನಿಲ್ಲರು. ಅಚ್ಚಮ್ಮನವರ ಹಸು ಮಂದೆಯೆಲ್ಲವೂ ಇಲ್ಲವಾಗುವುದು, ಅವರ ಹಸು ಮಂದೆಗಳು ಇರೋದಿಲ್ಲ. ಅಚ್ಚಮ್ಮನ ಮನೆಯಲ್ಲಿಯೇ ಗೋವುಗಳನ್ನು ಕಾಯುತ್ತಾ ಬರೆದಿರುವ ಕಾಲಜ್ಞಾನವೆಲ್ಲವೂ ಅಚ್ಚಮ್ಮನ ಮನೆಯ ಒಂದು ಅಗೆವಿನಲ್ಲಿ ಇಟ್ಟಿರುವೆನು. ಅಂದ್ರೆ ಅವ್ರ ಮನೆ ಹಿಂದೆ ಎಲ್ಲ ಒಂದ್ ಕಡೆ ಇಟ್ಟಿದ್ದೀನಿ. ಆ ಗುಂಡಿಯ ಮೇಲೊಂದು ಹುಣಸೆ ಮರವು ಬೆಳೆಯುವುದು. ನಾನು ಈ ಕಲಿಯುಗದಲ್ಲಿ ವೀರಭೋಗ ವಸಂತರಾಯನಾಗಿ ಬರುವುದಕ್ಕೆ ಮೊದಲು ಆ ಹುಣಸೆ ಮರದಲ್ಲಿ ಸೇವಂತಿಗೆ ಹೂಗಳು ಬಿಡುವವು ಅಂತ ಹೇಳ್ತಾರೆ. ಅಂದ್ರೆ ಇವರು ಯಾವ ಮರ ನೆಟ್ಟಿದ್ರು, ಆ ಮರದಲ್ಲಿ, ಹುಣಸೆ ಮರದಲ್ಲಿ ಸೇವಂತಿಗೆ ಹೂವು ಬಿಡುತ್ತೆ ಅಂತ ತಿಳಿಸಿದ್ರು. ಅದು ಬಿಟ್ಟಿದೆಯೋ ಇಲ್ವೋ, ರೀಸೆಂಟ್ ಆಗಿ ಕೆಲವಷ್ಟು ವಿಡಿಯೋಗಳು ಹೇಳೋ ಪ್ರಕಾರ ಬಿಟ್ಟಿದೆ ಅಂತಾರೆ, ಕೆಲವಷ್ಟು ಇಲ್ಲ ಸುಳ್ಳು ಅಂತಾರೆ. ಸತ್ಯ ನನಗೂ ಅಷ್ಟೊಂದು ಗೊತ್ತಿಲ್ಲ, ಯಾಕೆಂದ್ರೆ ನಾವು ಅದನ್ನ ನೋಡಿಲ್ಲ. ಕಣ್ಣಾರೆ ನೋಡಿರೋರು ಹೌದು ಬಿಟ್ಟಿತ್ತು ಸುತ್ತಮುತ್ತ ಸೇವಂತಿಗೆ ಹೂಗಳು ಅಂತಾನು ಹೇಳ್ತಾರೆ. ಸತ್ಯ ಅದಕ್ಕೆ ಕೆಲವಷ್ಟು ಸಲ ಏನು ಹೇಳೋದಕ್ಕಾಗೋದಿಲ್ಲ, ಗೊತ್ತಿದ್ರೆ ಸತ್ಯ ಇರಬಹುದು, ತಿಳ್ಕೊಳ್ಳಿ. ಇನ್ನು ಆ ಗ್ರಾಮದಲ್ಲಿ ಹೊಳೆಯು ಹುಕ್ಕಿ ಬನಗಾನಪಲ್ಲಿ 3 ಭಾಗವು ನಷ್ಟವಾಗುವುದು. ಅಂದ್ರೆ ಹೊಳೆ ಒಂದು ಉಕ್ಕರ್ದು ಬನಗಾನಪಲ್ಲಿಯ 3 ಭಾಗ ನಷ್ಟ ಆಗುತ್ತೆ. ತದನಂತರ ನವಾಬ ಪಾಲನೆಯಲ್ಲೂ ಅಂತ್ಯವಾಗುವುದು. ಸೂರ್ಯ ಚಂದ್ರರಿರುವ ತನಕ ಅಚ್ಚಮ್ಮ ಕಟ್ಟಿಸಿದ ಒಳಗಿನ ಮಠದಲ್ಲಿರುವ ಲಿಂಗಾಕಾರಕ್ಕೆ ಪೂಜೆಗಳು ಜರುಗುವು. ಅಲ್ಲಿರುವಂತ ಲಿಂಗಕ್ಕೆ ಸೂರ್ಯ ಚಂದ್ರ ಇರೋ ತನಕ ಪೂಜೆ ನಡೆಯುತ್ತೆ ಅಂತಾನೆ ಹೇಳ್ತಾರೆ. ಇನ್ನ ಮುಂದೆ ಬರೀತಾರೆ, ಪ್ರಭವ ಪಾರ್ಥಿವ ಮಧ್ಯೆ ಬಹು ಪ್ರಳಯ ನಿಶ್ಚಯಮು, ಅನಂತರ ಆನಂದ ಮಧ್ಯೆ ರಕ್ತಪಾತ ರಣರಂಗ ಭೂಮಿ ಬೀಭತ್ಸ ಪ್ರಪಂಚ ಸ್ಥಿತಿ ಅಂತ ಬರೆದ್ರು. ಇಲ್ಲಿ ಅದಕ್ಕಿಂತ ಮುಂಚೆ ಒಂದು ಬರೆದ್ರು, 1897ನೇ ಸಂವತ್ಸರ ಮುದ್ರಿಸಿದ ಕಾಲಜ್ಞಾನದೊಳಗಿನ ವಿಷಯಗಳನ್ನು ತಾಳೆ ಪತ್ರದಲ್ಲಿರುವ ಕಾಲಜ್ಞಾನದ ವಿಷಯಗಳನ್ನು ಸ್ವಲ್ಪ ಹೊಂದಿಸಿದ್ದೇವೆ. ಅಂದ್ರೆ ಮ್ಯಾಚ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಎಕ್ಸಾಕ್ಟ್ ಇಯರ್ ಇಲ್ಲದೆ ಇರಬಹುದು, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಮ್ಯಾಚ್ ಮಾಡೋ ಪ್ರಯತ್ನ ಮಾಡಿದ್ದೀವಿ, ವೇರಿಯೇಷನ್ ಇರಬಹುದು ಸಂವತ್ಸರಗಳಲ್ಲಿ ಅಂತ ಕೂಡ ಬುಕ್ಕಲ್ಲಿ ತಿಳಿಸ್ಬಿಟ್ಟಿದ್ದಾರೆ. ಸ್ವಲ್ಪ ವೇರಿಯೇಷನ್ ಇರಬಹುದು. ನಾನು ಮೊದಲೇ ಹೇಳಿದೆ, ಪ್ರಭವ ಪಾರ್ಥಿವ ಮಧ್ಯೆ ಬಹು ಪ್ರಳಯ ನಿಶ್ಚಿತಂ ಅಂತ ಹೇಳಿದ್ರು. ಪ್ರಭವ ಇಯರ್ ಯಾವಾಗ ಬರುತ್ತೆ ಅನ್ನೋದಾದ್ರೆ 1987-88ರಿಂದ, ಪಾರ್ಥಿವ ಅಂದ್ರೆ 2005-2006. ಸ್ವಲ್ಪ ವೇರಿಯೇಷನ್ ಇರ್ಬೋದು, ಅರ್ಥ ಮಾಡ್ಕೊಳ್ಳಿ. ಆ ಟೈಮ್ನಲ್ಲಿ ತುಂಬಾ
ಪ್ರಕೃತಿನಲ್ಲಿ ಅಲ್ಲೋಲ ಕಲ್ಲೋಲ ಬದಲಾವಣೆಗಳು ಆಗುತ್ತೆ. ಕಲಿಯುಗದ ಪ್ರಾರಂಭದಿಂದ 5,000 ಸಂವತ್ಸರ ಮೇಲೆ ಪುಣ್ಯ ಭಾರತ ಭೂಮಿಯಲ್ಲದೆ ಇತರ ಖಂಡಗಳು ಸ್ಥಿತಿನೂ ಹೇಳುವುದೇನಿದೆ ಅಂದ್ರೆ ನಮ್ಮ ಭಾರತ ಭೂಮಿ ಜೊತೆಗೆ ಬೇರೆ ಖಂಡಗಳ ಪರಿಸ್ಥಿತಿನೂ ಅದೇ ರೀತಿನೇ ಇರುತ್ತೆ. ಧರ್ಮ ಅನ್ನೋದು ಕಂಪ್ಲೀಟ್ ಆಗಿ ಅಡಗಿ ಹೋಗುತ್ತೆ. ಜನ ಧರ್ಮ ಅಂದ್ರೆ ಬೇರೆ ರೀತಿ ಅರ್ಥ ಮಾಡ್ಕೊಳ್ತಾರೆ. ಅಧರ್ಮ ಅನ್ನೋದು ಎಲ್ಲಾ ಕಡೆ ತಲೆ ಎತ್ತುತ್ತೆ. ಭಾರತೀಯರಿಗೆ ಪರಧರ್ಮವೇ ಸ್ವಧರ್ಮವಾಗುವುದು ಅಂತ ತಿಳಿಸ್ತಾರೆ. ಭಾರತೀಯರು ಏನಿದ್ದಾರೆ ಒಂದು ನಿಜವಾದ ಧರ್ಮನ ಫಾಲೋ ಮಾಡ್ತಾ ಇದ್ದವರು ಬೇರೆಯವರು ಬಂದು ಏನ್ ಕಲಿಸ್ಕೊಡ್ತಾರೆ ಅದೇ ನಮ್ಮ ಸ್ವಂತ ಧರ್ಮ ಅಂತ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಪರಕೀಯರು ಬೇರೆ ದೇಶದಿಂದ ಬಂದವರು ಏನ್ ತಿಳಿಸ್ಕೊಡ್ತಾರೆ ಅದನ್ನೇ ಫಾಲೋ ಮಾಡ್ತೀವಿ. ಸ್ವಧರ್ಮವೇ ಪರಮ ಧರ್ಮವಾಗುವುದು. ಇಲ್ಲಿ ನಾವು ಏನ್ ಫಾಲೋ ಮಾಡ್ತಾ ಇರ್ತೀವಿ ಅದೇ ಸರಿ ಅಂತಾರಲ್ಲ, ಅದನ್ನೇ ದೊಡ್ಡ ಧರ್ಮ ಅಂತ ಬೆಳೆಸೋ ಪ್ರಯತ್ನ ಕೂಡ ಮಾಡ್ತಾರೆ. ಅನ್ಯಾಯವೇ ನ್ಯಾಯವಾಗುವುದು ಅಂತ ಕೂಡ ಬರೆದ್ರು. ಅಂದ್ರೆ ಸುಳ್ಳೇ ಸತ್ಯ ಅಂತ ಬದುಕುವಂಥದ್ದು. ನ್ಯಾಯನ ಅನ್ಯಾಯವಾಗುವುದು, ನಿಜವು ಕನಸಾಗುವುದು, ಕನಸು ನಿಜವಾಗುವುದು. ಅಂದ್ರೆ ಒಟ್ನಲ್ಲಿ ಓವರ್ ಆಲ್ ಆಗಿ ಇವ್ರು ಹೇಳಿದ್ದೇನು ಎಲ್ಲ ಉಲ್ಟಾ ಪಲ್ಟಾ ಆಗೋಗುತ್ತೆ ಅಂತ ಹೇಳಿದ್ರು. ಅಂತ ಸಿಚುವೇಶನ್ ಅಲ್ಲಿ ನಾವು ಕೂಡ ಬದುಕ್ತಾ ಇದ್ದೀವಿ. ರೀಸೆಂಟ್ ಆಗಿ ಕೆಲವಷ್ಟು ಪ್ರೋಗ್ರಾಮ್ಗಳು ನಾನು ಸ್ಟಡಿ ಮಾಡ್ತಾ ಇರ್ತೀನಿ, ನಿಮಗೆ ತಿಳಿಸ್ತಾ ಇರ್ತೀನಿ. ಎಷ್ಟೋ ಜನ ಹೇಳಿರ್ತಾರೆ ಈ ರೀತಿ ಮುಂದಿನ ಒಂದು 3 ತಿಂಗಳ ಕಾಲ ಅತಿಯಾದ ಮಳೆ ಬರುತ್ತೆ, ಇಲ್ಲ ಅತಿಯಾದ ಬಿಸಿಲು ಕಾಡುತ್ತೆ, ಎಲ್ಲಿನೋ ಬರುತ್ತೆ. ಇದೆಲ್ಲ ಬಂದು ಒಂದು ಸ್ಟಡಿ ಮಾಡಿರ್ತಾರೆ ಜ್ಞಾನಿಗಳು ಅನ್ನೋದಕ್ಕಿಂತ ವಿಜ್ಞಾನಿಗಳು ಸ್ಟಡಿ ಮಾಡಿರ್ತಾರೆ. ಅಂತ ವಿಷಯಗಳನ್ನ ತಿಳಿಸಿರ್ತೀವಿ, ಆದ್ರೆ ಉಲ್ಟಾ ಪಲ್ಟಾ ಆಗೋಗುತ್ತೆ. ಅದನ್ನೇ ಇವರು ತಿಳಿಸಿರೋದು. ಜ್ಞಾನಿಗಳ ಲೆಕ್ಕಾಚಾರ ಅನ್ನೋದು ತಲೆ ಕೆಳಗಾಗುತ್ತೆ. ಉತ್ತಮ ಔಷಧಿಯು ಇಲ್ಲವಾಗುವುದು, ಕೆಡುಕು ಹೆಚ್ಚಾಗುವುದು. ಎಲ್ಲೂ ಕೂಡ ಒಳ್ಳೆ ಔಷಧಿ ಅನ್ನೋದು ಸಿಗೋದಿಲ್ಲ. ಎಲ್ಲಿ ನೋಡಿದ್ರು ಕೆಟ್ಟದು ಜಾಸ್ತಿ ಆಗುತ್ತೆ. ಇನ್ನ ಪಾರಮಾರ್ಥಿಕ ವಿದ್ಯೆಗಳೆಲ್ಲವೂ ಅರಳೆಗಿಂತಲೂ ಹಗುರವಾಗುವು. ತುಂಬಾ ಅತ್ಯಂತ ಕಷ್ಟಕರ ಆದಂತ ವಿದ್ಯೆ ಎಲ್ಲ ಹರಳುಗಿಂತ ತುಂಬಾ ಹಗುರವಾಗಿ ಅನ್ಸುತ್ತೆ ಜನರಿಗೆ. ಇಷ್ಟೇನಾ ವಿದ್ಯೆ ಅನ್ನೋ ಮಟ್ಟಕ್ಕೆ ಜನ ಟ್ರೀಟ್ ಮಾಡ್ತಾರೆ. ಮೀಸೆಗೆ ಹತ್ತಿದ ಜೇನಿನಂತೆ ಕ್ಷಣಿಕ ಸುಖಗಳು, ಸವಿ ನೋಟಗಳು, ಲೌಕಿಕ ವಿದ್ಯೆಗಳು ಅತಿಯಾಗಿ ಹೆಚ್ಚುವವು. ಅಂದ್ರೆ ನಮ್ಗೆಲ್ಲ ಪರ್ಮನೆಂಟ್ ಸುಖ ಅನ್ನೋದು ಬೇಡ, ಸದ್ಯಕ್ಕೆ ಆ ಟೈಮ್ಗೆ ಟೆಂಪ್ರರಿ ಸುಖ ಖುಷಿ ಏನಿದೆ ಅದು ಬೇಕು ಅಂತ ಜನ ಯೋಚನೆ ಮಾಡ್ತಾರೆ ಅಂತ ಹೇಳ್ತಾರೆ. ಇಲ್ಲ, ಅದೇ ಆಗ್ತಾ ಇರೋದು. ನಾವು ರೀಲ್ಸು ಟ್ರೋಲ್ಸು ಇದೆಲ್ಲ ಬಂದು ಟೆಂಪ್ರರಿ ಸುಖ, ಒಂದ್ ಅರ್ಧ ಗಂಟೆ ಖುಷಿ ಕೊಡ್ಬೋದು, ಇಲ್ಲ 1 ಅವರ್ ಖುಷಿ ಕೊಡ್ಬೋದು, ಬೇಡ ಒಂದಿನ ಖುಷಿ ಕೊಡ್ಬೋದು. ಅದಾದ ಮೇಲೆ ಪರ್ಮನೆಂಟ್ ಸುಖ ಅನ್ನೋದನ್ನ ನಾವು ಮರ್ತು ಹೋಗ್ತಾ ಇದ್ದೀವಿ. ಜೀವನದಲ್ಲಿ ನಿಜವಾದ ಸುಖ ಮರೆತು ಟೆಂಪ್ರರಿ ಸುಖಕ್ಕೋಸ್ಕರ ಬದುಕ್ತೀವಿ ಅನ್ನೋದನ್ನ ತಿಳಿಸ್ತಾರೆ. ಅದೇ ಸವಿ ನೋಟಗಳು ಅಂದ್ರೆ ಕಣ್ಣಿಗೆ ತಂಪಾಗಬೇಕು, ನಮ್ಮ ಮೈಂಡ್ ರಿಲ್ಯಾಕ್ಸ್ ಆಗಬೇಕು. 5 ನಿಮಿಷ 10 ನಿಮಿಷ ರೀಲ್ಸ್ಗಳಲ್ಲಿ ಬ್ಯುಸಿಯಾಗಿ ಹೋಗ್ತೀವಿ, ಪರ್ಮನೆಂಟ್ ಸುಖನ ಮರ್ತು ಬಿಡ್ತಾ ಇದ್ದೀವಿ ಅಂತಾನೆ ಇವ್ರು ತಿಳಿಸ್ತಾರೆ. ಅದೆಲ್ಲ ಈಗ ಆಗ್ತಾ ಇರೋದೇ, ಅವ್ರು ತಿಳಿಸೋಗಿದ್ದು ಹೆಚ್ಚು ಕಡಿಮೆ ನಡೀತಾ ಇದ್ದಾವೆ. ಜಾತಿ ನೀತಿಗಳು, ಕುಲಗೋತ್ರಗಳು ಹಿರಿದು ಕಿರಿದೆಂಬ ಭಾವನೆ ನಶಿಸುವುದು. ಸ್ತ್ರೀ ಪುರುಷರು ಎರಡೇ ಜಾತಿಗಳೆಂದು ವಾದಗಳು ಉಂಟಾಗುವು. ಹೌದು, ಅಂಥದ್ದು ಕಾಲ ಈಗ ಕೆಲವಷ್ಟು ದೇಶಗಳಲ್ಲಿ ನಡೀತಾ ಇದೆ. ಇವರು ಅದನ್ನೇ ಮಾಡಿದ್ರು. ಬೇರೆ ಬೇರೆ ದೇಶದ ಸ್ಥಿತಿ ಏನು ಡಿಫ್ರೆಂಟ್ ಆಗಿರೋದಿಲ್ಲ ಅಂತಾನೂ ಕೂಡ ಬರೆದ್ರು. ಅದೇ ರೀತಿ ಈಗ ಬೇರೆ ಬೇರೆ ದೇಶಗಳಲ್ಲಿ ಇದು ನಡೀತಾ ಇದೆ. ಗಂಡು ಹೆಣ್ಣು ಎರಡೇ ಜಾತಿ, ಅದನ್ನ ಬಿಟ್ಟು ಬೇರೆ ಯಾವ್ದು ಜಾತಿ ಇಲ್ಲ ಅಂತ ಮಾತಾಡೋದಕ್ಕೂ ಶುರು ಮಾಡ್ತಾರೆ. ಮಾತಂಗ ಕುಲಗೋತ್ರ ಪವಿತ್ರವೆಂದು ಸಾಮಾನ್ಯರು ಕೂಡ ತಾವೇ ಹೆಚ್ಚೆಂದು ವರ್ತಿಸುವರು. ಪಶುಪತಿಕರು ಪ್ರವರ್ತ ಕುಲವೆಂದು, ಬ್ರಹ್ಮ ಬಂಧುವೆಂದು ಕೀಳು ಜನರು ಹೇಳಿರುವುದೇ ನಮಗೆ ವೇದವೆಂದು, ರುದ್ರ ಮಲಯಾಳದಂಥ ಮಂತ್ರಗಳೇ ನಮಗೆ ಸ್ವಾದಾಯ ಯೋಗಗಳೆಂದು, ವೇದಶಾಸ್ತ್ರಗಳು ವಿಪ್ರರ ಸ್ವಾರ್ಥಕ್ಕಾಗಿ ಕಲ್ಪನೆಯಾಗಿವೆ ಎಂದು, ವರ್ಣಾಶ್ರಮ ಆಚಾರಗಳು ಬರಿಯ ಕಥೆಗಳೆಂದು, ಭಕ್ತಿ ಜ್ಞಾನ ವೈರಾಗ್ಯಗಳು ಕೆಲಸಕ್ಕೆ ಬಾರದೆ ಪಾಮರರನ್ನು ಸೋಮಾರಿಗಳೆಂದು, ಪೌರುಷ ವೀರ್ಯವಿಲ್ಲದ ಕೈಲಾಗದವರು ಭಯಗ್ರಸ್ತರು ಕೂಡ ನಾವಿಡಿದ ಪಟ್ಟು ಸರಿ ಎಂದು ವಿವಿಧ ವಾದಗಳನ್ನು ಬಯಲುಪಡಿಸುತ್ತಾ, ವಿಪರೀತ ಜ್ಞಾನಿಗಳು ಹುಟ್ಟಿ ಕೆಟ್ಟ ಕೋತಿಯು ತಾನು ಕೆಟ್ಟಿದಲ್ಲದೆ ವನವನ್ನೆಲ್ಲ ಕೆಡಿಸಿತು, ಅವರು ಪಾಮರ ಲೋಕವನ್ನೆಲ್ಲ ಹಾಳು ಮಾಡುವರು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಚೆನ್ನಾಗಿರೋ ಲೋಕನೆಲ್ಲ ಒಂದು ಕೋತಿ ತಾನಾಳಾಗದಲ್ಲದೆ ಇಡೀ ವನನೆಲ್ಲ ಹಾಳು ಮಾಡ್ತು ಅನ್ನೋ ಹಾಗೆ ಕೆಲವಷ್ಟನ್ನೆಲ್ಲ ಸುಳ್ಳು, ಇದು ಸರಿ ಇಲ್ಲ, ಇದೆಲ್ಲ ಕಟ್ಟುಕತೆ ಅನ್ನೋದನ್ನ ತಿಳಿಸ್ತಾ ಹೋಗ್ತಾರೆ. ಅಂದ್ರೆ ಪೌರುಷವಿಲ್ಲದವರು ಎಲ್ಲ ಕೂಡ ಪೌರುಷ ವೀರ್ಯವಿಲ್ಲದ ಕೈಲಾಗದವರು ಭಯಗ್ರಸ್ತರು ಕೂಡ ನಾವಿಡಿದ ಪಟ್ಟೆ ಸರಿ ಅಂತ, ಅಂದ್ರೆ ಅವ್ರು ಹೇಳಿದ್ದೇ ಸರಿ ಅಂತ ಜನರನ್ನ ಬದುಕುವ ಹಾಗೆ ಮಾಡ್ತಾರೆ.
ತಾನು ನಂಬಿರೋ ವಿಷಯಗಳನ್ನೇ ಸರಿ ಅಂತ ಜನರಿಗೆ ತಲೆ ತುಂಬೋ ಕೆಲಸ ಮಾಡ್ತಾರೆ. ಅಂಥದ್ದು ಎಷ್ಟೋ ನಡೀತಾ ಇದೆ. ನಾನು ಅದನ್ನೇ ಹೇಳ್ತಾ ಇರ್ತೀನಿ, ಸತ್ಯ ಯಾವುದೇ ಆಗ್ಲಿ 100 ಸಲ ಯೋಚನೆ ಮಾಡಿ ನಿಮಗೆ ಸರಿ ಅನ್ಸಿದ್ದನ್ನ ಫಾಲೋ ಮಾಡಿ. ಎಷ್ಟೋ ಜನ ನಮಗೆ ತಲೆಗೆ ತುಂಬಿಟ್ಟಿರ್ತಾರೆ, ಇನ್ಫ್ಲೂಯೆನ್ಸರ್ ರೂಪದಲ್ಲಿ ಇನ್ನೊಂದು ರೂಪದಲ್ಲಿ ಅದೇ ಸರಿ ಅನ್ಕೊಂಡು ಬದುಕ್ತೀವಿ. ಅದನ್ನೇ ಇವರು ತಿಳಿಸ್ತಾ ಇರೋದು. ತಮ್ಗೇನು ಗೊತ್ತಿಲ್ಲದೆ ಇರೋರು ಕೆಲವಷ್ಟು ವಿಷಯಗಳನ್ನ ಇದೇ ಸರಿ ಅಂತ ಪಟ್ಟು ಹಿಡಿದು ನಮ್ಮ ತಲೆಗೆ ತುಂಬೋ ಕೆಲಸ ಮಾಡ್ತಾರೆ. ಕೋತಿ ತಾನ ಹಾಳಾಗೋದಲ್ಲದೆ ಜಗತ್ತನ್ನೇ ಹಾಳು ಮಾಡ್ತಾನೋ ಲೆವೆಲ್ಗೆ ಹೋಗ್ತಾರೆ ಅನ್ನೋದನ್ನು ತಿಳಿಸ್ತಾರೆ. ಭಕ್ತರು ಭಗವಂತನೆಲ್ಲಿದ್ದಾನೋ ಎಂದು ದಿಕ್ಕುಗಳನ್ನು ನೋಡುತ್ತಿರುವವರು, ಗಂಡ ಹೆಂಡತಿಯರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಅತ್ತೆ ಸೊಸೆಯರು, ಗುರು ಶಿಷ್ಯರು, ರಾಜ ಪ್ರಜೆಗಳು ಒಬ್ಬರಿಗೊಬ್ಬರು ಮೋಸ ಮಾಡಿ ಮಾನ ಪ್ರಾಣಗಳನ್ನು ತೆಗೆದುಕೊಳ್ಳುವರು. ಇದು ಇವತ್ತು ನಡೀತಾ ಇರೋದು. ಗಂಡ ಹೆಂಡತಿ ಹೊಡೆದಾಡ್ಕೊಳ್ತಾ ಇದ್ದಾರೆ, ಅಣ್ಣ ತಮ್ಮಂದ್ರು ಆಸ್ತಿಗೋಸ್ಕರ ಹೊಡೆದಾಡ್ತಾ ಇದ್ದಾರೆ, ಅಕ್ಕ ತಂಗಿದ್ರು ಆಸ್ತಿಗೋಸ್ಕರ, ಅತ್ತೆ ಸೊಸೆಯರು ಅಂತೂ ಇದಂತೂ ದಿನನಿತ್ಯ ನೋಡ್ತಾ ಇದ್ವಿ. ಗುರು ಶಿಷ್ಯರು ಕೂಡ ಹೊಡೆದಾಡ್ಕೊಳ್ತಾ ಇದ್ದಾರೆ, ರಾಜರು ಪ್ರಜೆಗಳು ಒಬ್ರಿಗೊಬ್ರು ಮೋಸ ಮಾಡ್ತಾ ಇದ್ದಾರೆ. ಹೌದು. ನೆಕ್ಸ್ಟ್ ಮಾನ ಪ್ರಾಣಗಳನ್ನ ತೆಗೆದುಕೊಳ್ತಾರೆ. ಹೌದು. ಈಗ ಅಂಥದ್ದೇ ಸಿಚುವೇಶನ್ ಅಲ್ಲಿ ನಾವು ಬದುಕ್ತಾ ಇದ್ದೀವಿ. ಇದನ್ನೇ ಜ್ಞಾನಿಗಳು ತಿಳಿಸಿದ್ದು, ನಾವು ಅನುಭವಿಸ್ತಾ ಇರೋದು ದಿನನಿತ್ಯ. ಇದೆಲ್ಲ ನಡೆಯುವಾಗ ಪ್ರಕೃತಿ ಧರ್ಮಗಳು ತಲೆ ಕೆಳಗಾಗಿ ನಡೆಯುವವು. ಅಂದ್ರೆ ಪ್ರಕೃತಿನಲ್ಲಿರುವಂತ ಕೆಲವಷ್ಟು ನ್ಯಾಚುರಲ್ ಆಗಿ ನಡಿಬೇಕಾಗಿರೋ ಉಲ್ಟಾ ಪಲ್ಟಾ. ಅಂದ್ರೆ ಪ್ರಕೃತಿ ಧರ್ಮ, ಯಾವಾಗ ಮಳೆ ಸುರಿಸ್ಬೇಕು, ಯಾವಾಗ ಬೇಸಿಗೆ ಕಾಲ ಬರಬೇಕು, ಯಾವಾಗ ಚಳಿಗಾಲ ಬರಬೇಕು ಅಂತದ್ದೆಲ್ಲ ಇರುತ್ತೆ. ಅದು ಪ್ರಕೃತಿ ಧರ್ಮ. ಅಂತದ್ದೆಲ್ಲ ತಲೆ ಕೆಳಗಾಗುತ್ತೆ. ವೇಳೆಗೆ ಸರಿಯಾಗಿ ಮಳೆಗಳು ಬಾರೋದಿಲ್ಲ. ಅದನ್ನೇ ನಾನು ಹೇಳಿದ್ದೀಗ. ಪೈರು ಪಚ್ಚೆಗಳು ಸರಿಯಾಗಿ ಬೆಳೆಯಲಾರವು, ಕರುತವು ಇಲ್ಲವಾಗುವವು, ದೇಶ ದೇಶಗಳ ಭೇದದ ಭ್ರಮೆಗಳ ರಾತ್ರಿ ಹಗಲು ಹೆಚ್ಚುವವು, ಪಾಪಿಷ್ಟರು ಹಾಳಾಗುವರು. ಇಲ್ಲಿ ಪಾಪಿಷ್ಟ್ರಿಗೂ ಹಾಳಾಗುವಂತ ಸಮಯ ಬರುತ್ತೆ. ಇದೆಲ್ಲ ಏನ್ ಬೇಕಾದ್ರೂ ನಡೀಲಿ, ಬಟ್ ಕರ್ಮ ಅನುಭವಿಸ್ಲೇಬೇಕು ಅನ್ನೋ ಪಾಪಿಷ್ಟ್ರು ಕೂಡ ಹಾಳಾಗ್ತಾರೆ. ಪ್ರಭವ ಪಾರ್ಥಿವ ಮಧ್ಯೆ ಬಹು ಪ್ರಳಯವು ನಿಶ್ಚಯಂ. ಮಕ್ಕಳಿರ ಕಲಿಯುಗ 5000 ವರ್ಷದ ಮೇಲೆ. ಪಾರ್ಥಿವ ನಾಮ ಸಂವತ್ಸರ ವೇಳೆಗೆ ಪ್ರಪಂಚವೆಲ್ಲವೂ ಮಹಾಪ್ರಳಯದಲ್ಲಿರುವುದು. ಅಂದ್ರೆ ಪ್ರಕೃತಿನಲ್ಲಿ ಬದಲಾವಣೆ ಅನ್ನೋದು ಆಗೋದಕ್ಕೆ ಶುರು ಆಗಿರುತ್ತೆ. ಪ್ರಜಾ ನಷ್ಟ ಅಂದ್ರೆ ಮನುಷ್ಯರು ಸಾಯೋದಕ್ಕೆ ಶುರು ಆಗ್ತಾರೆ. ಪಶು ನಷ್ಟ, ಸಸ್ಯ ನಷ್ಟ, ವಿಷ ಗಾಳಿಯಿಂದ, ಅಗ್ನಿ ಪರ್ವತಗಳಿಂದಲೂ, ಗಾಳಿ ಮಳೆಯಿಂದಲೂ, ಪ್ರಳಯಾಕಾರವಾದ ಯುದ್ಧದಿಂದಲೂ, ಬೆಟ್ಟಗಳು ಒಡೆಯುವುದರಿಂದಲೂ, ಪ್ರಾಣವಿಲ್ಲದ ಬಂಡೆಗಳಿಂದಲೂ, ನದಿಗಳು, ಸಮುದ್ರ ಉಕ್ಕು ಹರಿಯುವುದರಿಂದ, ಪ್ರತಿ ಗ್ರಾಮಗಳಲ್ಲೂ ಪ್ರತಿ ಪಟ್ಟಣಗಳಲ್ಲೂ ಪ್ರಜೆಗಳಲ್ಲಿ ಅನ್ಯೋನ್ಯ ವೈರತ್ಯಗಳು ಬೆಳೆದು ಒಬ್ಬರನ್ನೊಬ್ಬರು ಹೊಡೆದಾಡಿಕೊಂಡು ಪಂಚಾಯಿತಿ ಕಟ್ಟೆಗಳಿಗೆ ಬರುತ್ತಾರೆ. ಇಲ್ಲಿ ಹೇಳಿದ್ರು ಜನ ಯಾವ ರೀತಿ ಸಾಯ್ತಾರೆ ಅಂತ. ಯಾವಾಗ ಈ ಪಾರ್ಥಿವ ನಾಮ ಸಂವತ್ಸರ ಶುರು ಆದ ಮೇಲೆ, ಅಂದ್ರೆ ಯಾವಾಗ ಹತ್ತತ್ರ 2005-6 ಇದು ಶುರು ಆದ ಮೇಲೆ ಜಾಸ್ತಿ ಹೇಳ್ತಾ ಹೋಗ್ತಾರೆ. ಪ್ರಜಾ ನಷ್ಟ ಅನ್ನೋದು ಜಾಸ್ತಿ ಆಗುತ್ತೆ, ಪಶು ನಷ್ಟ ಆಗುತ್ತೆ, ಇನ್ನ ಸಸ್ಯಗಳು ಮರ ಗಿಡಗಳನ್ನ ಕಡಿಯೋದು ಜಾಸ್ತಿ ಆಗುತ್ತೆ, ವಿಷ ಗಾಳಿ ಅನ್ನೋದು ಬೀಸುತ್ತೆ. ವಿಷ ಗಾಳಿ ಬೀಸ್ಬಿಡ್ತು ಬಿಡಿ, ಇನ್ನ ಬೀಸ್ತಾನೆ ಇದೆ. ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ರೂಪದಲ್ಲಿ ಬೀಸ್ತಾ ಇದೆ. ಅಗ್ನಿ ಪರ್ವತಗಳಿಂದ ಅಂತಾನು ಬರೋದು. ಅಗ್ನಿ ಪರ್ವತಗಳು ಉಕ್ಕೋದಕ್ಕೆ ಈಗ ಒಂದು 10-15 ವರ್ಷದಿಂದ ಜಾಸ್ತಿ ಆಗಿದ್ದಾವೆ. ಗಾಳಿ ಮಳೆಗಳಿಂದ, ಯುದ್ಧದ ಪ್ರಳಯದಿಂದ, ಅಂದ್ರೆ ಯುದ್ಧ ಭೀತಿಯಿಂದ ಜನ ಸಾಯ್ತಾರೆ. ಬೆಟ್ಟಗಳು ಒಡೆಯುವುದರಿಂದ ಅಂತಾನು ಬರೆದ್ರು. ಅಂದ್ರೆ ಲ್ಯಾಂಡ್ ಸ್ಲೈಡ್ ಎಲ್ಲ ಆಗ್ತಾ ಇದೆಯಲ್ಲ, ಅದುಗಳ ಬಗ್ಗೆ ಬರೆದ್ರು. ಓವರ್ ಆಲ್ ಆಗಿ ಇದೆಲ್ಲದ್ರಿಂದ ಜನ ಸಾಯ್ತಾರೆ. ಜೊತೆಗೆ ಪ್ರಜೆಗಳಲ್ಲಿ ಅನ್ಯೋನ್ಯತ್ವ ಅನ್ನೋದು ಹೋಗಿ ವೈರತ್ವ ಅನ್ನೋದು ಜಾಸ್ತಿ ಹೋಗ್ತಾ ಹೋಗುತ್ತೆ. ಇದನ್ನೇ ನಾವು ಉಳಿಸ್ಬೇಕಾಗಿರೋದು, ಬೆಳೆಸ್ಬೇಕಾಗಿರೋದು. ಅನ್ಯೋನ್ಯತ್ವ ಅನ್ನೋದನ್ನ ಜನರಲ್ಲಿ ಬೆಳೆಸ್ಬೇಕಾಗಿದೆ. ಅಂತ ಸಂದರ್ಭದಲ್ಲಿ ನಾವಿದ್ದೀವಿ. ಇಲ್ಲ ಅಂದ್ರೆ ಇದನ್ನ ಜಾಸ್ತಿ ಕೊನೆಗೆ ಪ್ರಪಂಚದಲ್ಲಿ ಯಾರು ಉಳಿಯೋದಿಲ್ಲ ಅಂತ ದಿನ ಬರುತ್ತೆ ಅಂತಾನೆ ಇವರು ತಿಳಿಸಿದ್ದು. ಈ ಎಷ್ಟೋ ವಿಷಯಗಳಿದೆ ತಿಳ್ಕೊಬೇಕಾಗಿರೋದು, ತಿಳಿಸ್ಕೊಡ್ತಾ ಹೋಗ್ತೀನಿ. ಮುಂದಿನ ದಿನಗಳಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬಾಯ್.